ಏನಾಯ್ತು ಸೇವಂತಿ? ಏನಿಲ್ಲ ಸರ್, ನಿಮ್ಗೆ ತುಂಬಾ ಆಯಾಸ ಆಗಿತ್ತಲ್ಲ, ಅದಕ್ಕೆ ಊಟ ಮಾಡಿದ ತಕ್ಷಣ ನಿಮ್ಗೆ ನಿದ್ದೆ ಬಂದ್ಬಿಟ್ಟಿದೆ. ನೀವು ಮಲ್ಕೊಂಡ್ರಿ ಅಷ್ಟೇ. ನನ್ಗ್ಯಾಕೋ ನಾನು ಏನೋ ಮಾಡ್ದೆ ಅಂತ ಅನಿಸ್ತಾ ಇದೆ. ನನಗೆ ಸ್ವಲ್ಪ ಅರ್ಧಂಬರ್ಧ ನೆನಪಿದೆ ಅಷ್ಟೇ. ಕರ್ಮ. ಅಯ್ಯೋ ಏನಿಲ್ಲ, ಈಗ ನೀವು ಬನ್ನಿ. ಎಲ್ಲಿಗೆ? ಬನ್ನಿ ಸರ್, ಹೇಳ್ತೀನಿ. ಎಲ್ಲಿಗೆ ಅಂತ ಮೊದಲು ಹೇಳು. ನೋಡಿ, ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗಿ ದೇವ್ರ ಮನೆಯಲ್ಲಿ ಕೂರಿಸ್ತೀನಿ. ನೀವ್ ಅಲ್ಲೇ ಇರ್ಬೇಕು. ಯಾಕೆ? ಯಾವ ದುಷ್ಟಶಕ್ತಿನೂ ನಿಮ್ ಹತ್ರಕ್ಕೆ ಸುಳಿಬಾರ್ದು ಅಂತಂದ್ರೆ ನಿಮ್ಗೆ ಭಗವಂತನ ರಕ್ಷಣೆ ತುಂಬಾ ಮುಖ್ಯ. ನೀವು ದೇವ್ರ ಮನೆ ಬಿಟ್ಟು ಹೊರಗಡೆ ಬರೋ ಹಾಗೆ ಇಲ್ಲ. ಏನ್ ಹೇಳ್ತಿದೀಯ ನೀನು? ಇದನ್ನೆಲ್ಲ ಯಾಕೆ ಮಾಡ್ಬೇಕು? ಯಾಕೆ ಅಂತೆಲ್ಲ ಕೇಳ್ಬೇಡಿ. ಈ ಮನೆಗೆ ಒಳ್ಳೇದಾಗ್ಬೇಕಾ ಬೇಡ್ವಾ? ಈ ಮನೇಲಿರೋ ದುಷ್ಟಶಕ್ತಿಗಳು ಇಲ್ಲಿಂದ ಹೋಗ್ಬೇಕಾ ಬೇಡ್ವಾ? ಖಂಡಿತ ಹೋಗ್ಬೇಕು. ಹಾಗಿದ್ರೆ ನೀವು ದೇವ್ರ ಮನೇಲಿ ಕೂತ್ಕೊಂಡು ದೇವಿ ಭಾಗವತ ಅಥವಾ ದುರ್ಗಾ ಸಪ್ತಶತಿ ಅಥವಾ ಲಲಿತಾ ಸಹಸ್ರನಾಮ ಯಾವುದಾದ್ರೊಂದು ಪುಸ್ತಕ ಓದ್ತಾನೆ ಇರ್ಬೇಕು. ನಾನು ಬರೋವರೆಗೂ ನೀವು ಓದೋದನ್ನ ನಿಲ್ಸೋ ಹಾಗಿಲ್ಲ. ನೀನೆಲ್ಲಿಗೆ ಹೋಗ್ತಾ ಇದೀಯಾ? ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ. ದುಷ್ಟ ಸಂಹಾರಕ್ಕೆ ಯಾಕೆ ಏನು ಅಂತ ಎಲ್ಲ ಕೇಳ್ಬಿಡಿ ಸರ್. ನಾನ್ ಬರೋವರೆಗೂ ನೀವು ಓದ್ತಾ ಇರ್ಬೇಕು ಅಷ್ಟೇ. ನನ್ನನ್ನು ಬಿಟ್ಟು ಹೋಗ್ಬೇಡ ಸೇವಂತಿ, ನನಗ್ ಭಯ ಆಗತ್ತೆ. ಯಾಕೆ ಭಯ ಸರ್? ಆ ದೇವ್ರು ನಮ್ ಜೊತೆಲಿದ್ದಾನಲ್ವಾ? ನನಗ್ ಜೀವದ ಭಯ ಇಲ್ಲ ಸೇವಂತಿ. ಮತ್ತೆ ನಿನ್ನನ್ನು ಎಲ್ಲಿ ಕಳ್ಕೊಂಡ್ ಬಿಡ್ತೀನೋ, ಯಾರು ನಿನ್ಗೇನು ಮಾಡ್ತಾರೋ ಅನ್ನೋ ಭಯ. ಭಯ ಪಡಬೇಡಿ ಸರ್. ಈಗ ನನ್ನನ್ನ ಯಾರು ಮುಟ್ಟೋದಕ್ ಸಾಧ್ಯ ಇಲ್ಲ. ಅಷ್ಟು ಶಕ್ತಿ ಪಡ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಅಪ್ಪಯ್ಯ, ಏನಿನ್ ಮಾತಿನ ಅರ್ಥ? ಆ ಸೇವಂತಿ ಆ ಪ್ರೇತಾತ್ಮಕ್ಕೆ ಮುಕ್ತಿ ಕೊಡಿಸ್ಬಿಟ್ಲು. ಮುಕ್ತಿ ಕೊಡ್ಸದ್ಲ? ಅವಳಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಹೌದಮ್ಮ, ಅವಳು ಸುಮ್ನೆ ಖಾಲಿ ಕೈಯಲ್ಲಿ ಯುದ್ಧಕ್ಕಿಳಿಲಿಲ್ಲ, ಎಲ್ಲ ತಯಾರಿ ಮಾಡ್ಕೊಂಡು ಎಳ್ದಿದ್ದಾಳೆ. ಅವಳ ಬತ್ತಳಿಕೆಯಲ್ಲಿ ತುಂಬಾ ಶಕ್ತಿಶಾಲಿ ಬಾಣಗಳಿವೆ. ಸೇವಂತಿ, ನನ್ನ ಹತ್ರನೇ ಇಷ್ಟೊಂದೆಲ್ಲ ಆಟಾಡ್ತಿದ್ಯಾ? ಇದೇ ಧೈರ್ಯದ ಮೇಲೆ ನನ್ ಮುಂದೆ ಸವಾಲ್ ಹಾಕೋದ್ಯಾ ನೀನು? ಹೌದಮ್ಮ, ಈಗ ಅವಳು ಬಲಶಾಲಿ ಆಗಿದ್ದಾಳೆ, ಅದಕ್ಕೆ ನಿನ್ ಮುಂದೆ ಸವಾಲ್ ಹಾಕಿದ್ಲು. ಅಪ್ಪಯ್ಯ, ಅವಳು ಎಷ್ಟೇ ಬಲಶಾಲಿ ಆಗಿದ್ರು ಈ ಮಾಟುಗಾತಿಗಿರೋ ಶಕ್ತಿ ಅವಳಿಗಿಲ್ಲ.